ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಚರು ನೋಡಿಲಿ ಹಾರ್ಲೆಕ್ಸ್ ಡಬ್ಬಿ ತಗೊಂಡ್ ಅಡ್ಡಾಡತ್ತಾಳ. ಇವ್ ನೋಡಿರಂಗೆ ಇಲ್ಲ ಒಟ್ಟ. ಇಲ್ಲಿ ನಮ್ಮ ಚರು ಹಾರ್ಲೆಕ್ಸ್ ಡಬ್ಬಿ ತಗೊಂಡ್ ಓಡಾಡತ್ತಾಳು. ನಾ ಚಿಕನ್ ರೆಡಿ ಮಾಡತ್ತೀನು. ಅಟ್ರೊಳಗೆ ಅವನೇನು ಸಂತಿ ತಂದಿಟ್ಟಾನು. ಅದ್ರೊಳಗಿಂದ ಡಬ್ಬಿ ತಗೊಂಡ್ ಬಂದ ಇಲ್ಲಿ ಓಡಾಡತ್ತಾಳ. ನಮ್ಮ ಚಿಕ್ಕು ರೆಡಿ ಆಗ ಸ್ಕೂಲಿಗೆ. ಇಲ್ಲೇ ಚಿಕ್ಕು ಇದನ್ನ ಹಾಕೊಳತ್ತಾಳು. ನಾ ಈಗ ಚಿಕ್ಕಗೆ ಬಾದಾಮ್ ಸುಲಿದು ಕೊಡ್ಬೇಕು. ಇಲ್ಲಿ ಅವ್ರ ಅಪ್ಪ ಮೊಬೈಲ್ ತೊಗೊಂಡು ಓಡಾಡತ್ತಾನೋ. ಹುಡುಗರು ಏನು ಮಾಡತ್ತಾವ ಏನಿಲ್ಲ ನೋಡಂಗಿಲ್ಲ ಒಟ್ಟ. ಇಲ್ಲಿ ನೋಡಿ ಎಲ್ಲ ಸಾಮಾನು ತಂದಿಟ್ಟಾನು. ಇಲ್ಲೇ ಅದಾವಿವ. ಇಲ್ಲೇ ತೊಗೊಂಡು ಆಯ್ಕೆ ಓಡಾಡತ್ತಾಳ. ಇಲ್ಲೇ ಗೆವಡೆಕಾಯಿ ಕುದಿಯಾಕಿಟ್ಟೆನು. ಈಗ ಬಂದು ಮಾಡ್ತಾನೆ. ಚಿಕ್ಕಗೆ ಯಾಕೋ ಕೆಮ್ಮತ್ತೈತಿ, ಹಾಗಾಗಿ ಮಾಸ್ಕ್ ಕೊಟ್ಟು ಕಳ್ಸತ್ತೇನು ಸ್ಕೂಲ್ನಾಗ ಹಾಕೊಳಕ್ಕೆ. ಇದಕ್ಕೆ ಒಬ್ಬರಿಂದ ಒಬ್ರಿಗೆ ಹರಡ್ತೈತಿ. ಹಾಗಾಗಿ ಇಲ್ಲೇ ಬಾದಾಮ್ ನೆನೆ ಹಾಕಿಟ್ಟಿದ್ದ ಸುಲಿದು ಕೊಡ್ತೇನೆ. ಈಗ ಚಿಕನ್ ಮಾಸ್ಕ್ ನೋಡಿ, ಚರಿಗೂ ಮಾಸ್ಕ್ ಬೇಕಾಯ್ತು. ಹಂಗಾಗಿ ಅಕ್ಕಿಗೂ ಒಂದು ಕೊಟ್ಟೈತೆ ಅವ್ರಪ್ಪ. ಅಕ್ಕಿ ಕಟ್ಟಿ ಕೊಟ್ಟಾನ. ಮತ್ತೆ ಇಲ್ಲೇ ಐತಿ ನಿನ್ ಚಿಕ್ಕು. ಇದು ಹಾಕೊಂಡು ಡ್ಯಾನ್ಸ್ ಮಾಡೋದು. ಇಲ್ಲ ನಮ್ಮ ಚಿಕ್ಕನ ಹಾಕೊಂಡ್ಲೆ ತಗೋ. ಇದನ್ನ ಹೆಂಗೆ ತಿನ್ನಕಿನ್ನ ನೀ ಚಾ ಕುಡ್ದು ಉಪ್ಪಿಟ್ಟು ತಿಂದಿ. ನಿನ್ನ ಕೊಡಂಗಿಲ್ಲ. ಹೋಟೆಲ್ಗೆ ಹೋಗಿ ಉಪ್ಪಿಟ್ಟು ತಿಂದು ಬಂದಾನೇವ. ಮನೆಯಾಗಿಂದ ಉಪ್ಪಿಟ್ಟು ತಿನ್ನಂಗಿಲ್ಲ. ಸಣ್ಣ ರವಾದ ಉಪ್ಪಿಟ್ಟ. ಹ್ಞೂ ಸಾರು ಇರ್ತೈತ್ಲ. ಹಂಗೆ ಹಾಕೋ ಚಿಕ್ಕಿ. ಸಾಲ್ಯಾಗ ಎಲ್ಲಾರ ಮುಂದೆ ಹಿಂಗೆ ಮ್ಯಾಗ ಹಾಕೋದು ಮಾಸ್ಕ್. ಕೆಮ್ಮದು ಬರುತ್ತೆ. ಇದನ್ನ ನೋಡ್ರ ಕೊರೋನಾ ನೆನಪಾಗ್ತೈತಿ ನೋಡಿ. ಸೇಮ್ ಚೀಕು ಇದ್ಲು ನಮ್ಮ ಕೊರೋನಾ ಟೈಮ್ನಾಗ. ಚೀಕುಗೂ ಸಣ್ಣ ಸಣ್ಣ ಮಾಸ್ಕ್ ತೊಗೊಂಡು ಬಂದು ಹಾಕ್ತಿದ್ದು. ಕಿಶಿಟು ಮತ್ತು ಯಾಕನ್ ಚಿಕ್ಕುಗೆ ಇವತ್ತು ಖಾಲಿ ಬ್ಯಾಗ್ ತೊಗೊಂಡು ಬಂದರು. ಅದ್ರೊಳಗೆ ಬಾಟಲ ನ್ಯಾಪ್ಕಿನ ಅದು ಇಟ್ಕೊಂಡ ಬುಕ್ಸ್ ಅದು ತರಬೇಡ ಅಂದರು. ಹಂಗಾಗಿ ಅವ್ರಿಗೆ ಎತ್ತರ ಕಾರ್ಡ ಚಿಕ್ಕಿ ಅದ, ಇನ್ವಿಟೇಷನ್ ಕಾರ್ಡ ಮತ್ತು ಅದು ಹುಡುಗರು ಪಿಕಪ್. ಬಾಯ್ ಚಿಕ್ಕಿ. ಸರಿ ಬಾಯ್ ಮಾಡ್ಲ ಅಕ್ಕಾಗ. ಈಗ ಮಾಸ್ಕ್ ಉಂಗದಾಗದ ಇವತ್ತು ಬಾಯ್ ಮಾಡ. ಚಿಕ್ಕು ಬಾಯ್ ಮಾಡತ್ತಾಳ ನೋಡಿ. ಫಸ್ಟ್ ಇದು ಸಂತಿ ತಂದಿಟ್ಟದ್ದೆಲ್ಲ ಗ್ರೋಸರಿ ಎಲ್ಲ ತೆಗೆದಿಡ್ತೀನಿ. ಇಲ್ಲಾಂದ್ರೆ ಚರಿ ಎಲ್ಲ ಹಾಳು ಮಾಡ್ತಾಳೆ. ಅದಕ್ಕೆ ಇದ್ರಾಗ ಸ್ವಲ್ಪ ಇಟ್ಟೆನು. ಜೀರಿಗೆ ಬೇಕಾಯಿತು ಬೆಳಗ್ಗೆ, ಹಾಗಾಗಿ ತೆಗೆದಿಟ್ಟು ಇವನ್ನೆಲ್ಲ ಜೀರಿಗೆ ಹುಡ್ಕ್ಯಾಡಕ್ಕೆ ಹೋಗಿ ಅದು ನೋಡ್ರೆ ಈ ಬಾಕ್ಸ್ದಾಗಿತ್ತು. ಹಂಗಾಗಿ ಇದನ್ನು ಫಸ್ಟ್ ತೆಗೆದಿಡ್ತೇನೋ, ಆಮೇಲೆ ಓದೋದು ಕೆಲಸ ಮಾಡ್ತಾನೆ. ಇಲ್ಲಿ ನೋಡ್ರಿ ಖಾರ ಎಣ್ಣೆ ಬಾಟ್ಲೆ ಅದು ಎಣ್ಣೆ ಅವು ಬಿಡೋದನ್ನು ಹಿಡಿಬೇಡ. ಬೆಳಗ್ಗೆ 6 ಗಂಟೆಗೆ ಎದ್ದ ಸಿಮೆಂಟ್ ಗಾಡಿ ಬಂದೈತಿ ನೋಡ್ರಿ. ಸಿಮೆಂಟ್ ಗಾಡಿ ಬಂದೈತಿ 6 ಗಂಟೆಕನ. ಹಂಗಾಗಿ ಚಿನ್ನ ಜಲ್ದಿ ಎದ್ದಿದ್ದ. ಜಲ್ದಿ ಎದ್ದಾನ ಇವತ್ತು. ಅದಕ್ಕೆ ಅವ್ನಿಗೆ ಹಸಿವಾಗಿತ್ತು. ಚಾ ಅವ್ನು ಬೆಳಗ್ಗೆ ಎದ್ದು ಕೂಡಲೇ ಚಾ ಬೇಕು. ಹಾಗಾಗಿ ಚಾ ಕುಡಿಯೋಕೆ ಹೋದಾನಲ್ಲೇ ಹಸಿವಾಗಿತ್ತು ಅಂಥೇಳಿ ಉಪ್ಪಿಟ್ಟು ಮಾಡಿರೋಂತಲ್ಲಿ ಹೋಟೆಲ್ದಾಗ. ಮನ್ಯಾಗ ಮಾಡ್ಕೊಂಡು ಕುಡ್ದಿರ್ತಾನು. ಅದ್ರ ಮನ್ಯಾಗ ಗಾಡಿ ಬಂದಿತ್ತಲ್ಲ, ಟೈಮ್ ಇರಲಿಲ್ಲ ಅವಂಗೆ. ಹಾಗಾಗಿ ಅಲ್ಲೇ ಹೋಗಿ ಉಪ್ಪಿಟ್ಟು ಮತ್ತು ಚಾ ತಿಂದಾನು. ಅದೇನು ಉಪ್ಪಿಟ್ಟು ಸ್ವಲ್ಪ ಇದ್ದಿರ್ತೈತಿ, ಆದರೂ ಹಸಿವಾಗಿತ್ತು ಅಂಥೇಳಿ ತಿಂದಾನಂತ. ಇವಾಗ ಸೀದಾನ ಮತ್ತೀಗ ಉಪ್ಪಿಟ್ಟು ತಿಂದು ಬಂದಾನು. ಈಗ ನಾ ಅವಲಕ್ಕಿ ಉಪ್ಪಿಟ್ಟು ಅದು ಏನಾರೇ ಮಾಡ್ರೆ ಮತ್ತು ಅವಂಗೆ ಅದೇ ರಿಪೀಟ್ ಆಗ್ತೈತಿ. ಹಾಗಾಗಿ ಈಗ ರೊಟ್ಟಿನ ಮಾಡಿಬಿಡ್ತೇನೆ ಸೀದಾ. ನೀನು ಹೆಂಗೆ ಚಪಾತಿ ಮಾಡಿದ್ಲ ಹಂಗೆ ಇವತ್ತು ರೊಟ್ಟಿನ ಮಾಡಿಬಿಡ್ತೇನೆ. ಯಾಕಂದ್ರೆ ಮೊನ್ನೆ ವಡೆ ಮಾಡೇನು, ನಿನ್ನೆ ಚಪಾತಿ, ಇವತ್ತರೇ ರೊಟ್ಟಿ ಮಾಡ್ತೇನೋ. ರೊಟ್ಟಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಗಾಗಿ ಬೆಳಗ್ಗಿನ ರೊಟ್ಟಿ ಮಾಡಿಬಿಡ್ತೀನಿ. ರಾತ್ರಿ ಮಾಡಿಟ್ಟಿದ್ದು ರೊಟ್ಟಿ ಆಡದಾವು. ಅದ್ರವ
ಈಗ ತಂಪ್ನ್ಯಾಗ ಹಾರ್ಡಾಗಿರ್ತಾವೆ ನೋಡ್ರಿ, ಹಿಂಗೆ ಹಾರ್ಡಾಗಿರ್ತಾವೆ ಎಟ್ಟು ಮುಚ್ಚಿಟ್ರು. ಹಂಗಾಗಿ ಇವನ್ನೇನು ಈಗ ಅಲ್ಲಿ ದನಗಳಿಗೆ ಹಾಕಾಕ್ಬಿಡ್ತೇನು. ಇಲ್ಲಿ ಪಲ್ಯ ರೆಡಿ ಆಯಿತು. ಬ್ಯಾಳೆ ಕುದ್ಸಕ್ಕೆ, ಸಾರು ಮಾಡಕ್ಕೆ ಬ್ಯಾಳೆ ಕುದ್ಸಾಕಿಟ್ಟೇನು. ಆಮೇಲೆ ಇಲ್ಲೇ ಪಲ್ಯ ರೆಡಿ ಆಗತ್ತೈತಿ. ಇನ್ನು ರೊಟ್ಟಿ ಅಟ್ ಮಾಡ್ರೆ ಮುಗೀತು ಕೆಲಸ. ಇಲ್ಲೇ ರೊಟ್ಟಿ ಮಾಡತ್ತೇನು. ಇವಾಗ ಬ್ಯಾಳೆನೂ ಕುದ್ದೈತಿ, ಬ್ಯಾಳೆಗೆ ಒಗ್ಗರಣೆ ಹಚ್ಚಿ ಸಾರು ಮಾಡ್ತೇನು. ಇಲ್ಲೇ ಸಲಾಡನ್ನು ಕಟ್ ಮಾಡಿಟ್ಟೇನು, ಸೌತೆಕಾಯಿ ಕಟ್ ಮಾಡಿಟ್ಟೇನು. ಇಲ್ಲಿ ನೋಡ್ರಿ ಟೈಮ್ ಆಗೈತಿ 9:59. ನಮ್ಮ ಚರಣ್ ಬ್ಯಾಗನು, ಊಟದ ಬ್ಯಾಗನು ರೆಡಿ ಆಗೈತಿ, ಸ್ಕೂಲ್ ಬ್ಯಾಗನು ರೆಡಿ ಆಗೈತಿ. ಚರಣು ರೆಡಿಯಾಗಿ ಕೂತಾಳು ಮೊಬೈಲ್ ನೋಡ್ಕೊತ. ಆದ್ರೆ ಚಿನ್ನೆ ಇಲ್ಲ, ಚಿನ್ನೆ ಎಲ್ಲೇ ಹೋಗ್ಯಾನ ಅನಿಸ್ತೈತಿ. ನಾಷ್ಟಾನೂ ಮಾಡಿಲ್ಲ ಮೀನ, ಎಲ್ಲೋ ಕೆಲ್ಸದ ಮ್ಯಾಗ ಹೋಗ್ಯಾನ. ನಾವು ಗಾಡಿ ತೊಗೊಂಡು ಹೋಗ್ಯಾನು. ಸೊ ಅವ್ನು ಬರೋ ತನಕ ವೇಟ್ ಮಾಡ್ಬೇಕೀಗ. ಇಲ್ಲೇ ಸಾರು ಒಗ್ಗರಣೆ ಹಚ್ಚಿ ಕುದಿಯಾಕಿಟ್ಟೇನು. ಆಮೇಲೆ ಇಲ್ಲೇ ರೈಸ್ ಆಗೈತಿ. ನಮ್ಮ ಚೆರುಗ ಟಿಫಿನ್ ಕಟ್ಟೋದಿತ್ತಲ್ಲ, ಹಾಗಾಗಿ ರೈಸನ್ನು ಈಗ ಮಾಡಿಬಿಟ್ಟಿನು. ಯಾಕಂದ್ರೆ ರೊಟ್ಟಿ ಕಟ್ಟಿ ಕೊಟ್ಟಂಗಿಲ್ಲ ಅಕ್ಕಿಗೆ. ಅಕ್ಕಿ ಬಿಸಿ ರೊಟ್ಟಿ ಮುಟ್ಕಿ ಮಾಡಿಕೊಷ್ಟ ತಿಂತಾಳು. ಆಮೇಲೆ ಸ್ಕೂಲ್ ಒಳಗೆ ಡಬ್ಬಿಗೆ ಹಾಕಿ ಕೊಟ್ರೆ ಸ್ವಲ್ಪ ಆರಿದ ಮ್ಯಾಗ ರುಚಿ ಹತ್ತಂಗಿಲ್ಲ ರೊಟ್ಟಿ. ಆಮೇಲೆ ಬಿಟ್ಕೊಂಬರ್ಬಾರ್ದು ಅಂಥೇಳಿ ರೊಟ್ಟಿನ ಯಾವತ್ತೂ ಕಟ್ಟಿ ಕೊಟ್ಟೇ ಇಲ್ಲ ಅಕ್ಕಿಗೆ. ಹಾಗಾಗಿ ಇಲ್ಲೇ ಎಷ್ಟು ಬಾಂಡೆ ಅದಾವು, ಈಗ ಬಾಂಡೆ ತೊಳೆದು ಸಿಗ್ತೇನಂತ. ಅಕ್ಕಿ ರೆಡಿ ಆದ್ಲು. ಬಾ ಬಾಯ್ ಚರು, ನೀನು ನಾಷ್ಟ ಮಾಡೇ ಇಲ್ಲ ಇನ್ನು. ಆಕಿ ನೋಡಿದ ತಕ್ಷಣ ಬೇಕೆಲ್ಲ ಇಟ್ಟಿದ್ದ ಜಾಗದಾಗ ಇಟ್ಟಿರ್ಬೇಕು. ಹಂಗಿತ್ತು ರೂಲ್ಸ್ ಅದು ಮೇಡಮ್ದು. ಹೌದ್ರಿ ಮೇಡಮ್ಮ? ತಾನ ನಿನ್ನೆ ಆಟ ಆಡಿಟ್ಟ ಅನ್ನಿಸ್ತೈತೆ ಅಲ್ಲೇ. ಇಲ್ಲೇ ಬಾಂಡೆ ತೊಳೆಯತ್ತೀನು. ಅರ್ಧಕ್ಕೆ ಬಿಟ್ಟು ಚೆರಿಗಳು ಪಪ್ಪ ಬಂದ್ರಂಥೇಳಿ ಚೆರಿನ ಸ್ಕೂಲಿಗೆ ಬಾಯ್ ಮಾಡಕ್ಕೆ ಹೋದ್ನು. ಈಗ ಕಂಟಿನ್ಯೂ ಮಾಡ್ತಾನೆ. ಇಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕ್ಕಿದ್ದೇನು. ಇದು ತಂಪಿನಾಗ ಭಾಳ ಚಲೋ, ಅದಕ್ಕಾಗಿ ಮಾಡಿಡ್ಬೇಕಂತೇಳಿ ಅಂದ್ಕೊಂಡೇನು. ಅದಕ್ಕಾಗಿ ಇಲ್ಲಿ ಕಾಜು, ಬಾದಾಮ, ಆಮೇಲೆ ಕೊಬ್ಬರಿ, ಆಮೇಲೆ ಬೆಲ್ಲ, ಆಮೇಲೆ ಇವು ಪೀಸ್ಗಳ ತರ್ಸೇನು. ಇನ್ನೊಂದು ಸ್ವಲ್ಪ ಸಾಮಾನು ಬೇಕು. ಅದಕ್ಕಾಗಿ ಲಿಸ್ಟ್ ಒಳಗೆ ಬರ್ದೇನು, ಆದ್ರೆ ಚಿನ್ನೆ ಅದಂತ ತಂದೇ ಇಲ್ಲ. ಅವ್ರ ಕೊಟ್ಟೆ ಎಲ್ಲೋ ಹೆಂಗೋ ಏನೋ ಗೊತ್ತೇ ಇಲ್ಲ. ಅದಕ್ಕಾಗಿ ಇವಾಗ ಹೋಗಿ ಅದನ್ನು ತರಬೇಕು. ಹೋಗಿ ತೊಗೊಂಡ್ಬರ್ತೇನೆ ಅಂಗಡಿಗೆ ಹೋಗಿ. ಅದಕ್ಕೆ ತುಪ್ಪನೂ ಬೇಕು. ಹಾಗಾಗಿ ತುಪ್ಪನೂ ಮನ್ಯಾಗ ಕಡಿಮೆ ಐತಿ. ಅದಕ್ಕಾಗಿ ಅದ್ರ ಜೊತೆ ತುಪ್ಪನೂ ತರ್ತೇನೆ. ಈಗ ಅಂಗಡಿಗೆ ಹೋಗಿ ಬರೋಣ. ಈಗ ಅಂಗಡಿಗೆ ಹೋಗಿ ಸಾಮಾನು ತೈನೀಗ ಚಿನ್ನನ ಕಡೆ ಭೇಟಿಯಾಗಿ ಹೋಗ್ತೇನೆ. ಚಿನ್ನ ಏನು ಮಾಡತ್ತೇನೆ ಹೇಳ? ಉಂಡಿ ಮಾಡತ್ತೇನೆ. ಉಂಡಿ ಇಲ್ಲೇ ನಮ್ಮ ಬ್ಯಾಗ್ ಕಸದ ಪಾರ್ಸಲ್ ಬಂದೈತಿ. ಇದನ್ನು ತೊಗೊಂಡೀಗ ಮನೆಗೆ ಹೋಗ್ತೇನೆ. ಚಿನ್ನೆ ಮಾಡಲಿಲ್ಲ ತಿನ್ಬೇಕು ಡ್ರೈ ಫ್ರೂಟ್ಸ್ ಲಡ್ಡು. ಹಾಂ, ಬಾಯ್ ಬಾಯ್. ಇವಾಗ ಎಕ್ಸಾಮ್ ತೊಗೊಂಡ ಸೆಕೆಂಡ್ ಬ್ಯಾಚ್ ಚಾಲು ಆಗ್ತೈತಿಲ್ಲ, ಅದರ ಸಂಬಂಧ ಇದನ್ನು ಬುಕ್ಸ್ ಅದು ಎಲ್ಲ ತರಿಸಿದ್ನು. ಹಂಗಾಗಿ ಇದನ್ನು ಇವಾಗ ಪಾರ್ಸಲಲ್ಲಿ ಅಂಗಡಿಗೆ ತಂದು ಕೊಟ್ಟಿದ್ರು. ಇದನ್ನ ಇಲ್ಲಿಟ್ಟು ಇವಾಗ ನಾವು ಮಾಡಬೇಕಾದ ಕೆಲಸ ಮಾಡೋಣ ನಡ್ರಿ. ಇದನ್ನು ಇಲ್ಲಿಡ್ತೇನೆ ಚಿಕ್ಕನ್ ರೂಮ್ನಾಗ. ಇವಾಗ ಅರ್ಧ ಲೀಟ್ರ್ ತುಪ್ಪ ತಂದಿನು. ಈಗ ಆಲ್ರೆಡಿ ನಾ ಮನ್ಯಾಗ ಮಾಡಿದ ತುಪ್ಪ ಐತಿ. ಇದು ಚಿಕ್ಕು ಚೆರಿಗೆ ಅದು ತಿನ್ನೋಕೆ ಬೇಕಾಗ್ತೈತಿ. ಅದಕ್ಕಾಗಿ ಇದನ್ನ ಇಲ್ಲಿಟ್ಟೇನು. ಇದ್ರ ಸಂಬಂಧ. ಆಮೇಲೆ ಅಂಟು ತಂದೇನು. ಆಮೇಲೆ ಕಾಫಿ ತಂದೇನು. ಕಾಫಿ ಈ ಥರನ ಪ್ಯಾಕೆಟ್ ತರೋದು. ಯಾಕಂದ್ರೆ ದೊಡ್ಡದು ಬಾಟಲ್ ಅದು ತಂದ್ರೆ ಅದು ಗಟ್ಟಿಯಾಗಿಬಿಡ್ತೈತಿ ಈಗ ತಂಪಿನಾಗ. ಅದಕ್ಕಾಗಿ ಇವು 2 ರೂಪೀಸ್ದು ಪೌಚ ಅದು ಸ್ವಲ್ಪ ತಂದೇನು, ಒಂದು 5 ಪ್ಯಾಕೆಟ. ಆಮೇಲೆ ಒತ್ತತ್ತಿ ತಂದೇನು. ಇದನ್ನೆಲ್ಲ ಒಡೆದೀಗ 2 ರೂಪಾಯಿದು 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 2
ಸಣ್ಣ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಬೆಲ್ಲನೂ ಜಜ್ಕೋಬೇಕು. ಆಮೇಲೆ ಇವೆಲ್ಲ ಏನು ಈಸಿಯಾಗಿ ಇದನ್ನು ಆಗ್ತಾವೆ. ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊತೇನೆ. ಉಂಡೆ ಮಾಡೋ ವಿಡಿಯೋನ ನಾನು ಡೀಟೇಲಾಗಿ ನೆಕ್ಸ್ಟ್ ಲಾಗ್ ಒಳಗೆ ಹಾಕ್ತೇನೆ. ಯಾವ ರೀತಿ ಮಾಡಿದ್ನು, ಏನೇನ ಇದನ್ನು ಇಂಗ್ರೀಡಿಯೆಂಟ್ಸ್ ಹಾಕೇನು ಅಂಥೇಳಿ ಡೀಟೇಲಾಗಿ ನಾನು ಅದನ್ನು ಸಪ್ರೇಟ್ ಲಾಗ್ ಮಾಡಿ ಹಾಕ್ತೇನೆ. ಇದ್ರೊಳಗೆ ಹಾಕಿರೋ ಭಾಳ ದೊಡ್ಡದಾಗ್ತೈತಿ. ಹಾಗಾಗಿ ಇನ್ನೂ ಮಾಡತ್ತೇನೋ. ಇಲ್ಲೇ ನಾ ಕುಂಡಿ ಮಣ್ಣು ಚಿನ್ನೆ ಆಲ್ರೆಡಿ ಬಂದು ತೊಗೊಂಡು ಅಂತೀನಿ ನಾನು. ಹೆಂಗಾಗಿದಾವು ಚರು? ಹೆಂಗಾಗ್ಯಾವ? ಇಲ್ಲಿ ಚರು ನಮ್ಮ ಸ್ಕೂಲಿಂದ ಬಂದು ಆಕಿನೂ ತಿನ್ನಕ್ಕೆ ಚಾಲೂ ಮಾಡ್ಯಾಳ ಈಗ ಬಂದು ಕೂಡಲಿ. ಚರು ಹೆಂಗಾಗ್ಯಾವಪ್ಪ? ಆಗ್ಯಾವು ಸೂಪರ್ ಆಗ್ಯಾವು. ಇನ್ನು ಇಟ್ಟು ಕಟ್ಟೋದೈತಿ. ಅವ್ರು ಆಲ್ರೆಡಿ ಬಂದು ತಿನ್ನಕ್ಕೆ ಚಾಲೂ ಮಾಡ್ಯಾರ. ಬ್ಯಾಗ್ ತೊಗೊಂಡು ಹೊಂಟಪ್ಪ ಮತ್ತೆ ಇಲ್ಲಿ. ಹೆಂಗಾಗ್ಯಾವು? ಚಲೋ ಆಗ್ಯಾವ. ಎರಡನೇ ತಿನ್ನಕ್ಕೆ ಚಾಲೂ ಮಾಡ್ಯಾರ. ನಮ್ಮ ಚರು ಸ್ಕೂಲಿಂದ ಬಂದು ಸೀದಾ ಕೂತ್ಬಿಟ್ಟ. ಕೊಂಡಪ್ಪು ಇನ್ನು ಒಂದು 15-20 ಉಂಡೆ ಆಗಿದ್ದು ನೋಡ್ರಿ. ಟೈಮ್ 1:35 ಆಯಿತು. ಇವಾಗ ಜಸ್ಟ್ ಮುಗಿಸಿ ಚರುಗ್ ಡ್ರೆಸ್ ಚೇಂಜ್ ಮಾಡಿಸೆ ಬಾಯ್ ಮಾಡು. ಯಾಕೆ ಮತ್ತೀಗ ಮಾಸ್ಕ್ ನೋಡಿಳು. ಈಗ ಮಾಸ್ಕ್ ಹೆಂಗೆ ಹಾಕ್ಕೊಂತೀನಿ ಆಕೆ. ಇವಾಗ ಕೆಲಸ ಮುಗೀತು. ಇವಾಗ ಉಂಡೆ ಎಲ್ಲ ಕಟ್ಟಿ ಇಟ್ಟು ಬಂದಿನು. ಆಮೇಲೆ ಚಿನ್ನನೂ ಹೇಳ್ದೆ ಚಲೋ ಆಗಿದಾವ ಅಂಥೇಳಿ. ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.